ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರಾಮನವಮಿ ಹಬ್ಬದ ದಿನದಂದು ಈ 3 ಕೆಲಸ ಮಾಡೋದ್ರಿಂದ ಭಗವಾನ್ ರಾಮನ ಆಶೀರ್ವಾದ ತಪ್ಪದೇ ಪಡೆದುಕೊಳ್ತೀವಿ ಹಾಗೂ ರಾಮನು ಸದಾಕಾಲ ನಮ್ಮನ್ನು ಕಾಪಾಡ್ತಾನೆ. ಅದೇನು ಅಂತ ತಿಳ್ಕೊಳ್ಳೋಣ ಬನ್ನಿ. ಶ್ರೀರಾಮನ ಜನ್ಮದಿನವನ್ನೇ ನಾವು ರಾಮನವಮಿ ಅಂತ ಆಚರಣೆ ಮಾಡ್ತೀವಿ. ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ದಿನದಂದು ಭಗವಾನ್ ಶ್ರೀರಾಮನ ಜನ್ಮದಿನವನ್ನು ಆಚರಣೆ ಮಾಡ್ತೀವಿ. ಇದನ್ನೇ ನಾವು ಶ್ರೀರಾಮನವಮಿ ಅಂತ ಕರೆಯೋದು. ಈ ವರ್ಷ ಅಂದರೆ 2024 ರಾಮನವಮಿ ಏಪ್ರಿಲ್ 17ರಂದು ಬುಧವಾರ ಆಚರಣೆ ಮಾಡಲಾಗುತ್ತೆ. ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಕಡಿಮೆ ಆಗದೇ ಇದ್ದರೆ ನೀವು ರಾಮನವಮಿಯ ದಿನದಂದು ಕೆಲವು ಕ್ರಮಗಳನ್ನ ಅಳವಡಿಸಿಕೊಳ್ಳೋದ್ರ ಮೂಲಕ ಆ ಸಮಸ್ಯೆಗಳಿಗೆ ಪರಿಹಾರನ ಕಂಡುಕೊಳ್ಬಹುದು. ಯಾವುದು ಅಂತ ತಿಳಿಸ್ಕೊಡ್ತೀನಿ, ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ಮೊದಲನೆಯದು, ಮನೆಯಲ್ಲಿ ಸಿಹಿ ತಿಂಡಿಗಳನ್ನ ಮಾಡಬೇಕು. ಹಿಂದೂಗಳು ರಾಮನವಮಿಯ ಶುಭ ದಿನವನ್ನು ಹಬ್ಬದಂತೆ ಆಚರಣೆ ಮಾಡ್ತಾರೆ. ಹಾಗಾಗಿ ಈ ದಿನದಂದು ನೀವು ನಿಮ್ಮ ಮನೆಯಲ್ಲೇ ಸ್ವತಃ ನಿಮ್ಮ ಕೈಗಳಿಂದ ಸಿಹಿ ತಿಂಡಿನ ಸಿದ್ಧಗೊಳಿಸಿ ದೇವರಿಗೆ ಅರ್ಪಿಸಬೇಕು. ಅಂದರೆ ಪ್ರಸಾದ ಸ್ವೀಟ್ ಮಾಡ್ತಿರಲ್ಲ, ಅದನ್ನು ನೀವು ಹೊರಗಡೆಯಿಂದ ತರಿಸೋ ಹಾಗಿಲ್ಲ. ನಿಮ್ಮ ಕೈಯಾರೆ ನೀವೇ ದೇವರಿಗೆ ಪ್ರಸಾದನ ಪ್ರಿಪೇರ್ ಮಾಡಬೇಕು. ಅನ್ನದಾನ ಮಾಡಿದ ನಂತರ ಎಲ್ಲರಿಗೂ ಪ್ರಸಾದ ರೂಪದಲ್ಲಿ ಈ ಸಿಹಿ ತಿಂಡಿಯನ್ನು ನೀವು ನೀಡಬೇಕು. ಎರಡನೆಯದು, ರಾಮನಾಮನ ಜಪಿಸಬೇಕು. ಅಂದರೆ ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಅನ್ನೋ ಮಂತ್ರನ ನೀವು 2 ಕೈಗಳನ್ನು ತಟ್ತಾ ಈ ಮಂತ್ರನ ಪಠಿಸಬೇಕು. ಮೂರನೆಯದು, ರಾಮರಕ್ಷಾ ಸ್ತೋತ್ರವನ್ನು ಪಠಿಸಬೇಕು. ರಾಮನವಮಿ ಹಬ್ಬದ ದಿನದಂದು ಈ 3 ಕೆಲಸಗಳನ್ನ ಮಾಡೋದ್ರಿಂದ ಭಗವಾನ್ ರಾಮನ ಆಶೀರ್ವಾದವನ್ನು ತಪ್ಪದೆ ಪಡೆದುಕೊಳ್ತೀರಿ. ರಾಮನು ಸದಾಕಾಲ ನಿಮ್ಮನ್ನು ಕಾಪಾಡ್ತಾನೆ. ಜೀವನದ ಪ್ರತಿ ಸಮಸ್ಯೆಗಳ ಪರಿಹಾರಕ್ಕೂ ಅವನೇ ಮಾರ್ಗದರ್ಶಕನಾಗಿರ್ತಾನೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳು. PUC ನಂತರ ಶಾರ್ಟ್ ಟರ್ಮ್ ಕೋರ್ಸ್ಗಳನ್ನ ಯಾವ್ಯಾವ್ದು ಮಾಡಬಹುದು ಅನ್ನೋ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಗೃಹಜ್ಯೋತಿ ಗೃಹಲಕ್ಷ್ಮಿ ವೀಡಿಯೋಸ್ಗಳು, ಸಾರಿ ಕುಚ್ ವೀಡಿಯೋಸ್ಗಳು, ಎಂಬ್ರಾಯ್ಡ್ರಿ ವೀಡಿಯೋಸ್ಗಳು ಎಲ್ಲನೂ ಅಪ್ಲೋಡ್ ಮಾಡಿದ್ದೀನಿ. ವಿರುದ್ಧ ಆಹಾರಗಳ ಬಗ್ಗೆನೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.